ಎಂಟು, 9 ಮತ್ತು 10ನೇ ತಾರೀಕು ಗುರುಪೂಜಾ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮವನ್ನು ಮಾನ್ಯ ಜಯರಾಮ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಅವರ ಉಪಸ್ಥಿತಿಯಲ್ಲಿ ವಿಶ್ವವಿಖ್ಯಾತ ಪ್ರಸಿದ್ಧಿ ಪಡೆದಿರುವಂಥ ಸಂಗೀತಗಾರರು ಆಗಮಿಸಲಿದ್ದಾರೆ. ಇಡೀ ಪ್ರಪಂಚವಷ್ಟೇ ನೋಡುವಷ್ಟು ಜನಸಂಖ್ಯೆಯಲ್ಲಿ ಸಾವಿರಾರು ಭಕ್ತಾದಿಗಳು ಸೇರಿ ಲಕ್ಷಾಂತರ ಜನರಿಗೆ ಅನ್ನದಾನದ ಮೂಲಕ ಕಾರ್ಯಕ್ರಮ ನಡೆಯುತ್ತೆ. ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಅದರ ಪ್ರಯುಕ್ತ ನಾವು ಕೋಲಾರ ತಾಲೂಕಿನಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸರಿಸುಮಾರು 400 ಮೂಟೆಯಷ್ಟು ಅಕ್ಕಿಯೊಂದಿಗೆ ತರಕಾರಿ, ಬೆಲ್ಲ, ಸಕ್ಕರೆ, ಇತರೆ ದ್ವಿದಳ ಧಾನ್ಯಗಳೆಲ್ಲ ಕಳಿಸ್ತಾ ಇದ್ದೀವಿ. ಅನ್ಯಾಯಕ ಭಕ್ತಾದಿಗಳು ಅನ್ನದಾಸೋಹದ ಮೂಲಕ ಅನ್ನದಾನ ಅತ್ಯಂತ ಪವಿತ್ರವಾದ ದಾನ. ಅದಕ್ಕಾಗಿ ನಮ್ಮ ಕೋಲಾರ ತಾಲೂಕಿನಿಂದ ಸಹ ಭಕ್ತಾದಿಗಳ ಕಡೆಯಿಂದ ತೆಗೆದುಕೊಂಡು ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ. ನಾವು ಕೋಲಾರ ತಾಲೂಕಿನ ಭಕ್ತಾದಿಗಳು, ಭಜನಾ ತಂಡಗಳವರು ಎಲ್ಲ ಸೇರಿ ಬಹಳ ಭಕ್ತಿಪೂರ್ವಕವಾಗಿ ಸದ್ಗುರು ತಾತಯ್ಯನವರ ಸನ್ನಿಧಾನಕ್ಕೆ ದಾಸೋಹದ ಪರವಾಗಿ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು, ಬೇಳೆ, ಅಕ್ಕಿ, ಬೆಲ್ಲ ಮುಂತಾದ ವಸ್ತುಗಳನ್ನು, ತರಕಾರಿಗಳ ಸಮೇತ ಆ ಸದ್ಗುರು ತಾತಯ್ಯನವರ ಸನ್ನಿಧಾನಕ್ಕೆ ಕಳಿಸ್ತಾ ಇದ್ದೀವಿ. ಲಕ್ಷಾಂತರ ಜನ 3 ದಿನಗಳ ಕಾಲ ಅಲ್ಲಿ ದಾಸೋಹವನ್ನು ಪಡೆಯಲಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿದಿನ ಸುಮಾರು 3000ವರೆಗೂ ಅಲ್ಲಿ ಭಕ್ತಾದಿಗಳು ಈ ದಾಸೋಹವನ್ನು ಸ್ವೀಕಾರ ಮಾಡ್ತಾರೆ. ಅದರ ಉದ್ದೇಶವಾಗಿ ಶ್ರೀ ಕ್ಷೇತ್ರ ಕೈವಾರ ಮಠದ ಧರ್ಮಾಧಿಕಾರಿಗಳ ಕೃಪಾಶೀರ್ವಾದದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಗುರುಪೂರ್ಣಿಮೆಯ ದಿನ ಈ ದಾಸೋಹವನ್ನು ಎಲ್ಲ ಭಕ್ತಾದಿಗಳಿಂದ ಸ್ವೀಕರಿಸಿ ಶ್ರೀ ಕ್ಷೇತ್ರ ಕೈವಾರ ಮಠಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟು ಆ ಒಂದು ದಾಸೋಹವು ದಿಂದ ಎಲ್ಲ ಭಕ್ತಾದಿಗಳಿಗೂ ಆ ಒಂದು ಪುಣ್ಯ ದೊರೆಯಲಿ ಅನ್ನೋ ಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಆ ಸದ್ಗುರುಗಳ ಕೃಪೆಯಿಂದ ನಮಗೆ ಬಹಳ ಸಹಕಾರವಾಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ನಮಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆಲ್ಲ ತಾತಯ್ಯನವರ ಕೃಪೆ ಸದಾಕಾಲ ಇರಬೇಕು ಅಂತ ಕೋರ್ಕೊಳ್ತಾ ಇದ್ದಾರೆ.